ಬನ್ನಿ. ಹೇಳ್ಕೊಂಡಿದ್ದೆ ಕಟ್ ಮಾಡಬಹುದು. ಹೊಡೆದು ಬಿಡ್ತಿದೆ ಅಮಾಲ ಸ್ವಲ್ಪ ಓಪನ್ ಆಗಿದೆ. ಹೊಡೆದ್ರೆ ಬೇಗ ಮಳೆ ಇಲ್ಲ ಕಡಿದು ಸರ್ ಮೊದಲನೇದಾಗಿ ಎಲ್ಲರಿಗೂ ವಿಶ್ವ ಭೂ ದಿನಾಚರಣೆಯ ಶುಭಾಶಯಗಳು. ಈ ಭೂ ದಿನಾಚರಣೆ ಅನ್ನೋದು ಯಾವಾಗ ಬಂತು, ಈ ಕಾನ್ಸೆಪ್ಟು, ಈ ಪರಿಕಲ್ಪನೆ ಅನ್ನೋದಾದರೆ 1970ರಲ್ಲಿ ಅಮೇರಿಕದಲ್ಲಿ ಒಂದು ಪರಿಸರ ಪ್ರೇಮಿಗಳು ಮತ್ತು ನಾಗರಿಕರು ಒಂದು ಸ್ಟ್ರೈಕನ್ನು, ಮುಷ್ಕರವನ್ನು ಸ್ಟಾರ್ಟ್ ಮಾಡಿದ್ರು. ಅಂದರೆ ಮಾಲಿನ್ಯ ಆಗ್ತಾಯಿದೆ, ಭೂಮಿ ಮಾಲಿನ್ಯ ಆಗ್ತಾಯಿದೆ, ಅದು ತಡೆಗಟ್ಟಬೇಕು ಅಂತೇಳಿ ಒಂದು ಸ್ಟ್ರೈಕನ್ನು ಪ್ರಾರಂಭ ಮಾಡಿದ್ರು. ಅದರ ಅಂಗವಾಗಿ ಎಲ್ಲ ರಾಷ್ಟ್ರಗಳಲ್ಲಿ, ಇವತ್ತು ನಮ್ಮ ಭಾರತ ಅಲ್ಲ, ಎಷ್ಟು ರಾಷ್ಟ್ರಗಳಿದೆ ಎಲ್ಲ ರಾಷ್ಟ್ರಗಳಲ್ಲಿ ಈ ದಿನ ಭೂ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ. ಅದಕ್ಕೋಸ್ಕರನೇ ವಿಶ್ವ ಭೂ ದಿನಾಚರಣೆ ಅಂತೇಳಿ ಕರೀತಾರೆ. ಇದರ ಉದ್ದೇಶ ಇಷ್ಟೇ, ಯಾಕೆ ನಾವು ಈ ಒಂದು ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅಂತಂದರೆ, ನಮಗೆಲ್ಲ ಗೊತ್ತಿದ್ದಂಗೆ ಒಂದು ಭೂಮಿ ಅಂತ ಹೇಳೋದು ನಮ್ಮ ಒಂದು ಭಾರತದಲ್ಲಿ ಸುಮಾರು 120 ಕೋಟಿ ಜನ ಇದ್ದಾರೆ. ಅಷ್ಟನ್ನು ಭೂಮಿ ತಾಯಿ ಹೊತ್ಕೊಂಡಿದ್ದಾರೆ. ಅದೇ ರೀತಿ ಪ್ರಪಂಚದಲ್ಲಿ ನೋಡೋದಾದರೆ ಹಲವಾರು ಕೋಟ್ಯಾಂತರ ಜನಸಂಖ್ಯೆ, ಮಿಲಿಯನ್ ಜನಸಂಖ್ಯೆ ಇದ್ದಾರೆ. ಎಲ್ಲವನ್ನೂ ಸಹ ಭೂಮಿ ತಾಯಿ ಹೊತ್ಕೊಂಡಿದ್ದಾರೆ. ಅದಕ್ಕೆ ಭೂಮಿನ ತಾಯಿಗೆ ಹೋಲಿಕೆ ಮಾಡ್ತಾರೆ. ಈ ಒಂದು ಭೂಮಿನ ನಾವು ಮಲಿನ ಮಾಡಬಾರ್ದು, ಅದನ್ನು ಮಲಿನ ಮಾಡ್ದೇ ಚೆನ್ನಾಗಿ ನೋಡ್ಕೋಬೇಕು ಅಂತೇಳಿ ಒಂದು ದಿನಾಚರಣೆನ ಆಚರಣೆ ಮಾಡ್ತಿದ್ದೀವಿ. ಮೊದಲು ತಮಗೆಲ್ಲ ಗೊತ್ತಿದ್ದಂಗೆ, ನಮಗೆಲ್ಲ ಗೊತ್ತಿದ್ದಂಗೆ ಒಂದು 50 ಅಡಿ 100 ಅಡಿಗೆಲ್ಲ ನೀರು ಬರ್ತಾಯಿತ್ತು. ಇವಾಗ 1000 ಅಡಿ 800 ಅಡಿ ಅಷ್ಟು ತೆಗೆದ್ರೂ ಸಹ ನೀರು ಬರ್ತಾಯಿಲ್ಲ. ಇದಕ್ಕೆಲ್ಲ ಕಾರಣ ಭೂಮಿ ಮಲಿನ ಆಗಿರೋ ಅಂಥದ್ದು ಕೈಗಾರಿಕೆಗಳಿಂದ ಮತ್ತು ಇತರ ಕಾರಣಗಳಿಂದ ಭೂಮಿ ಮಲಿನ ಆಗ್ತಾಯಿದೆ. ಮತ್ತು ಪರಿಸರವನ್ನು ಒಂದು ನಾಶ ಮಾಡ್ತಾಯಿದ್ದೀವಿ, ಅರಣ್ಯವನ್ನು ನಾಶ ಮಾಡ್ತಾಯಿದ್ದೀವಿ. ಅದೇ ರೀತಿ ಈಗೆಲ್ಲ ನಾವು ನೋಡ್ತಾ ಇರ್ತೀವಿ, ತಾಪಮಾನ ಯಾವಾಗ ಜಾಸ್ತಿ ಆಗ್ತಿತ್ತು, ಮೇ, ಒಂದು ಏಪ್ರಿಲ್, ಜೂನ್ ಅವಾಗೆಲ್ಲ ಜಾಸ್ತಿ ಆಗ್ತಿತ್ತು ತಾಪಮಾನ. ಇವಾಗಲೇ ಒಂದು ಮಾರ್ಚು, ಫೆಬ್ರವರಿಯಿಂದನೇ ಸೆಕೆ ಸ್ಟಾರ್ಟ್ ಆಗ್ತಿದೆ. ಇದಕ್ಕೆಲ್ಲ ಕಾರಣ ನಾವು ಮಾಡ್ತಿರುವಂತಹ ಮಲಿನ, ಅಂದರೆ ಭೂಮಿ ಅರಣ್ಯ ನಾಶ, ಇದಕ್ಕೆಲ್ಲ ಕಾರಣ ಆಗ್ತಿದೆ. ಅದರಿಂದಾಗಿ ಭೂಮಿಯನ್ನು ಚೆನ್ನಾಗಿಡೋಣ, ಮಲಿನವನ್ನು ತಡೆಗಟ್ಟೋಣ. ಮತ್ತು ಈ ಗಿಡ ನೆಟ್ಟಿದ್ದೀವಿ, ಈ ಗಿಡ ನೆಟ್ಟಿರೋ ಕಡೆ ನೆಕ್ಸ್ಟ್ ಇಯರು ಅದೇ ಜಾಗದಲ್ಲಿ ಮತ್ತೊಂದು ಗಿಡ ನೆಡೋ ರೀತಿ ಆಗಬಾರ್ದು. ಅದನ್ನು ಕಾಪಾಡಿ ಮುಂದೆ ಈಗೆಲ್ಲ ನೋಡ್ತಾ ಇದ್ದೀವಿ ಗಿಡಗಳು ನಮ್ಮಲ್ಲಿ ಎಷ್ಟಿದೆ, ಅದೇ ರೀತಿ ಇದನ್ನು ಬೆಳೆಸೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ.